ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಬಂಗಾರಪ್ಪನವರದು ದೊಡ್ಡ ಹೆಸರು. ಎಸ್ ಬಂಗಾರಪ್ಪ ಅಂದರೆ ಸಾರೇಕೊಪ್ಪ ಬಂಗಾರಪ್ಪ. ಸಾರೇಕೊಪ್ಪ ಬಂಗಾರಪ್ಪನವರೇ ಹೇಳ್ತಿದ್ದ ಮಾತೊಂದಿತ್ತು, ಬಂಗಾರಪ್ಪ ಎಸ್ ಅಂದರೆ ಎಸ್ ಬಂಗಾರಪ್ಪ, ಬಂಗಾರಪ್ಪ ನೋ ಅಂತಂದರೆ ಅದಕ್ಕೆ ಅರ್ಥ ಭಾಳ. ಹೀಗೆ ಕರ್ನಾಟಕ ರಾಜಕಾರಣದಲ್ಲಿ ಎಸ್ ಅಂದರೆ ಎಸ್, ನೋ ಅಂದರೆ ಕಷ್ಟ. ಈ ಥರ ತನ್ನ ಹೆಸರು, ವ್ಯಕ್ತಿತ್ವ, ಛಾತಿ, ಪಾಪ್ಯುಲಾರಿಟಿ ಎಲ್ಲ ದೃಷ್ಟಿಯಿಂದ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಂಥ ಎಸ್ ಬಂಗಾರಪ್ಪನವರೇನಿದ್ರು ಅವರು ಇವತ್ತು ಜೀವಂತವಾಗಿಲ್ಲ. ಆದರೆ ಅವರ ಮಾಡಿರುವಂಥ ಕೆಲಸಗಳು, ಅವರ ರಾಜಕಾರಣ, ಅವರಿಟ್ಟ ಹೆಜ್ಜೆ ಮತ್ತು ಅವರಿಗಿರುವಂತಹ ಒಂದು ಅದ್ಭುತ ಚರಿತ್ರೆ, ಅವರು ಮಾಡಿರುವಂತಹ ರಾಜಕೀಯದ ಆಟ, ಇವುಗಳನ್ನೆಲ್ಲ ನೋಡಿದರೆ ಬಂಗಾರಪ್ಪ ಜನರ ಮನಸ್ಸಿನಲ್ಲಿ ಯಾವತ್ತೂ ಇರ್ತಾರೆ. ಆದರೆ ಬಂಗಾರಪ್ಪನವರನ್ನು ಚಿರಸ್ಮರಣೀಯವಾಗಿ ಅಂದರೆ ಎಂದೂ ಸದಾ ಎಲ್ಲರೂ ನೆನಪಿಟ್ಕೊಳ್ಳೋ ರೀತಿ ಸೊರಬದಲ್ಲಿ ಅವರ ಒಂದು ಬಂಗಾರ ಧಾಮವನ್ನು ನಿರ್ಮಾಣ ಮಾಡಲಾಗಿದೆ. ನೀವೀಗ ನೋಡ್ತಾ ಇರುವಂತಹ ಈ ಸ್ಟೇಜು, ಇದರ ಪಕ್ಕದ ಆಸನಗಳು, ಅದಕ್ಕಿಂತ ಮುಂದೆ ಇರುವಂಥ ಬಂಗಾರಧಾಮದ ಬಂಗಾರಪ್ಪ ಮತ್ತು ಅವರ ಪತ್ನಿ ಶಕುಂತಲಮ್ಮನವರ ಸಮಾಧಿ ಅಂದರೆ ಸ್ಮಾರಕಗಳು, ಇವುಗಳಲ್ಲಿ ಎಲ್ಲ ಒಂದು ಸೊರಬದ ಬ್ಯೂಟಿಯನ್ನು, ಸೊರಬದ ಮಹತ್ವವನ್ನು, ಬಂಗಾರಪ್ಪನವರ ಚರಿತ್ರೆಯನ್ನು, ಬಂಗಾರಪ್ಪನವರ ಇತಿಹಾಸವನ್ನು, ಸೊರಬದ ರಾಜಕಾರಣವನ್ನು ಎಲ್ಲವನ್ನು ನೆನಪಿಸಿಕೊಳ್ಳೋ ರೀತಿ ಇಲ್ಲಿ ಈ ಬಂಗಾರಧಾಮ ನಿರ್ಮಾಣ ಆಗಿದೆ. ಎಸ್ ಬಂಗಾರಪ್ಪ ಕರ್ನಾಟಕ ರಾಜಕಾರಣದ ಅಚ್ಚಳಿಯದ ಹೆಸರು. ಅವರು ಮಾಡಿರುವಂತಹ ಅನೇಕ ಪಕ್ಷಗಳು, ಅವರು ಏರಿರುವಂಥ ಹುದ್ದೆಗಳು, ಶಾಸಕರು, ಮಂತ್ರಿ, KPCC ಅಧ್ಯಕ್ಷರು, ಹಲವು ಪಕ್ಷಗಳ ಸಂಸ್ಥಾಪಕ ಅಧ್ಯಕ್ಷರು, ಹಾಗೂ ಕರ್ನಾಟಕದ ರಾಜಕಾರಣದಲ್ಲಿ ಯಾರೂ ಕೂಡ ಮರೆಯಲಾರದಂಥ, ಯಾರೂ ಕೂಡ ನಿರ್ಲಕ್ಷ್ಯ ಮಾಡದಂತಹ, ಯಾರೂ ಕೂಡ ಅವರನ್ನು ಅವರ ಎದುರುಗಡೆ ಮಾತನಾಡಿಸದೆ ಅಥವಾ ಮಾತನಾಡಿಸಿ ಕೂಡ ಸುಮ್ಮನೆ ಹೋಗುವಂತಹ ಯಾವುದೇ ಒಂದು ವಾತಾವರಣವನ್ನು ಇಡದೇ ಇರುವಂತಹ ಒಬ್ಬ ಛಲದಂಕ ಮಲ್ಲ, ಒಂಟಿ ಸಲಗ ಎಸ್ ಬಂಗಾರಪ್ಪ. ಯಾವ ಹೀರೋಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಪಾಪ್ಯುಲಾರಿಟಿಯನ್ನು, ಪ್ರಸಿದ್ಧಿಯನ್ನು ಹಾಗೂ ಬಂಗಾರಪ್ಪ ಎಂದರೆ ಪ್ರತಿಯೊಬ್ಬ ಕಲ್ಪಿಸಿಕೊಳ್ಳಬಹುದಾದಂತಹ ಒಂದು ಚಿತ್ರವನ್ನು ಇಡೀ ನಾಡಿನ ಜನರ ಚಿತ್ತದಲ್ಲಿ ಬಿತ್ತು ಹೋಗಿರುವಂತಹ ಬಂಗಾರಪ್ಪ ಕನ್ನಡ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ. ಬಂಗಾರಪ್ಪ ಅಂದರೆ ಧೈರ್ಯಕ್ಕೆ ಹೆಸರು. ಬಂಗಾರಪ್ಪ ಅಂತಂದರೆ ಯಾರಿಗೂ ಕೇರ್ ಮಾಡದೆ ಯಾವುದೇ ಯೋಜನೆಗಳನ್ನು ಪ್ರಕಟಿಸಬಲ್ಲ, ಯಾರ ಎದುರುಗಡೆನೂ ಯಾವ ಮುಲಾಜಿಲ್ಲದೆ ಮಾತನಾಡಬಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿರಲಿ, ಹೈಕಮಾಂಡ್ ಇರಲಿ, ಯಾರೂ ಕೂಡ ಬಂಗಾರಪ್ಪನವರ ಎದುರುಗಡೆ ಸುಲಭವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರುವಂತಹ ಎಸ್ ಬಂಗಾರಪ್ಪನವರ ಬಗ್ಗೆ ಹೇಳ್ತಾ ಹೋದರೆ ತಾಸುಗಟ್ಟಲೆ ಹೇಳ್ಬೋದು. ಆದರೆ ಅವರ ನೆನಪನ್ನು, ಅವರ ಚಿತ್ರವನ್ನು ಸದಾ ಕನ್ನಡ ನಾಡಿನ ಜನತೆಯ ಚಿತ್ತದಲ್ಲಿ ಇಡಬೇಕನ್ನುವಂತಹ ಕಾರಣಕ್ಕೆ ಸೊರಬದಲ್ಲಿ ಏನು ಬಂಗಾರಧಾಮ ಸ್ಥಾಪನೆಯಾಗಿದೆ, ಇದೊಂದು ಬಹಳ ಒಳ್ಳೆಯ ಕೆಲಸ. ಯಾಕಂದರೆ ನಮ್ಮನ್ನು ಆಳ್ದಂಥವ್ರು, ನಮ್ಮ ಪರವಾಗಿದ್ದಂಥವ್ರು, ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ವಕಾಲತ್ತನ್ನು ವಹಿಸಿದಂಥವ್ರು, ಅಂಥವರನ್ನು ನಾವು ಅಷ್ಟು ಸುಲಭಕ್ಕೆ ಮರೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೆಲವು ಕಾಲಗಳ ನಂತರ ಕಾಲ ಎಲ್ಲವನ್ನು ಮರೆಸ್ತಾ ಹೋಗುತ್ತೆ. ಆದರೆ ಇಂಥದ್ದೊಂದು ಸ್ಮಾರಕದ ಮೂಲಕ ಅಥವಾ ಇಂಥದ್ದೊಂದು ವ್ಯವಸ್ಥಿತವಾಗಿರುವಂತಹ ಪ್ರದೇಶದ ಮೂಲಕ ಅವರ ಹೆಸರನ್ನು, ಅವರ ಚಿಂತನೆಗಳನ್ನು, ಅವರ ಕಾರ್ಯಕ್ರಮಗಳನ್ನು, ಅವರು ಕರ್ನಾಟಕ ರಾಜಕಾರಣದಲ್ಲಿ ಮೂಡಿಸಿರುವಂತಹ ಛಾಪನ್ನು ಸದಾ ಕಾಲದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸದಾ ಎಲ್ಲರ ನೆನಪಿನಲ್ಲಿ ಉಳಿಯುವಂತೆ ನಾವು ಮಾಡಬೇಕು ಅಂತಂದರೆ ಬಹುಶಃ ಇಂಥದ್ದು ಒಂದು ಅದ್ಭುತವಾದಂಥ, ವಿಶಿಷ್ಟವಾದಂತಹ ಒಂದು ಸ್ಥಾನವನ್ನು ಅಂದರೆ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡುವ ಮೂಲಕ ಬಂಗಾರಪ್ಪನವರನ್ನು ಇನ್ನಷ್ಟು ವರ್ಷಗಳವರೆಗೆ ನಮ್ಮ ಎದೆಗಳಲ್ಲಿ ಕಾಪಿಟ್ಕೊಳ್ಬೋದು ಅನ್ನುವಂಥ ಕಾರಣಕ್ಕೆ ಈ ಪ್ರದೇಶ ಬಹಳ ಮಹತ್ವ ಆಗುತ್ತೆ. ಮತ್ತು ಈ ಬಂಗಾರಧಾಮವನ್ನು ನಿರ್ಮಿಸಿರುವಂತಹ ಎಷ್ಟೆಲ್ಲ ಮನಸ್ಸುಗಳು, ಜನರಿದ್ದಾರೆ, ಅವರ ಕೆಲಸ, ಅವರ ಒಂದು ಮುಂದಾಲೋಚನೆ ಅವೆಲ್ಲವುಗಳು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಾರೆ. ಧನ್ಯವಾದಗಳು. ನಮ್ಮ ಸಮಾಜಮುಖಿ ನ್ಯೂಸ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಹಾಗೂ ಸಮಾಜಮುಖಿ .net ವೆಬ್ ನ್ಯೂಸ್ ಹಾಗೂ ಫೇಸ್ಬುಕ್ನ ಸಮಾಜಮುಖಿ .net ಪೇಜ್ಗಳಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಬೆಂಬಲಿಸಿ ಅಂತ ಕೇಳ್ತಾ
ಸಮಾಜಮುಖಿ .net ನಿಂದ ಎಲ್ಲರಿಗೂ ಧನ್ಯವಾದಗಳು.